ರಾಜ್ಯ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಭಾರಿ ಜೋರಾಗಿ ನಡೀತಾ ಇದ್ದು ಖರ್ಗೆ ಭೇಟಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಕೂಡ ಮಾಡಿದ್ದಾರಂತೆ. ರಾಜ್ಯ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಭಾರಿ ಜೋರಾಗಿ ನಡೀತಾ ಇದೆ. ಖರ್ಗೆ ಭೇಟಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಕೂಡ ನಡೆಸಿದ್ದಾರಂತೆ. ದೆಹಲಿಯಲ್ಲಾದ ಚರ್ಚೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿನ ಸಭೆಗೆ ಗೈರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆ ಆರಂಭಕ್ಕೆ ಮುನ್ನವೇ ಬೆಂಗಳೂರಿಗೆ ಬಂದಂತಹ ಖರ್ಗೆ ರಾಹುಲ್ ಗಾಂಧಿ, ಸುರ್ಜೇವಾಲಾ ಜೊತೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಹೀಗಾಗಿ ಖರ್ಗೆ ಭೇಟಿಯಾಗಿ ಚರ್ಚೆಯನ್ನ ಮಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್ ನೋಡಿ, ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ತುಂಬಾ ಜೋರಾಗಿ ನಡೀತಾ ಇರುವಂಥದ್ದು. ಹೀಗಾಗಿ ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಆಕಾಂಕ್ಷಿಗಳು, ಅವರ ಆಪ್ತರು ಯಾರ್ಯಾರಿದ್ದಾರೆ ಸಚಿವಾಕಾಂಕ್ಷಿಗಳು, ಅವರ ಒಂದು ಲಿಸ್ಟನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಆ ಎಲ್ಲ ಲಿಸ್ಟನ್ನು ಕೂಡ ಹೈಕಮಾಂಡ್ ನಾಯಕರ ಬಳಿ ಇಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತಹ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದೂ ಆದ ನಂತರ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ದೆಹಲಿಗೆ ಶಿಫ್ಟ್ ಆದ ಸಂಪುಟ ವಿಸ್ತರಣೆಯ ಚೆಂಡು. ದೆಹಲಿಗೆ ಪ್ರಯಾಣ ಬೆಳೆಸಿದ ಎಐಸಿಸಿ ಅಧ್ಯಕ್ಷ ಖರ್ಗೆ ಡೆಲ್ಲಿ ಪ್ರಯಾಣಕ್ಕೂ ಮುನ್ನ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಖರ್ಗೆ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಇಂದು ಅಥವಾ ನಾಳೆ ವರಿಷ್ಠರ ಜೊತೆಗೆ ಖರ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿಂದಿನ ಪಟ್ಟಿಯ ಬಗ್ಗೆ ವರಿಷ್ಠರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಹೀಗಾಗಿ ಈಗ ಮತ್ತೊಂದು ಪರಿಷ್ಕೃತ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಜೊತೆ ಮಾತುಕತೆಗೆ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಇದೇ ಜುಲೈ 24ರಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ವೇಳೆಯಲ್ಲೂ ಕೂಡ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಲ್ಲಿದ್ದರು. ಅವರನ್ನ ಮೀಟ್ ಮಾಡೋಕ್ಕಾಗಿರಲಿಲ್ಲ, ಚರ್ಚೆ ಮಾಡೋಕ್ಕಾಗಿರಲಿಲ್ಲ. ಆದರೆ ಇದೀಗ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಪರಿಷ್ಕೃತ ಪಟ್ಟಿಯನ್ನು ಕೂಡ ಅವರ ಕೈಗಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗಿದೆ ಸದ್ಯಕ್ಕೆ? ಕಾವ್ಯ, ಸಚಿವ ಸಂಪುಟ ವಿಸ್ತರಣೆಗೆ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು 2 ದಿನ ಹಿಂದಷ್ಟೇ ದೆಹಲಿನಲ್ಲಿ ಬಿಡೋ ಬಿಟ್ಟಿದ್ರು. ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮದೇ ಆದಂತಹ ಒಂದು ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು. 3 ನಾಯಕರಿಂದ 20 ಸ್ಥಾನಕ್ಕೆ 43 ಹೆಸರು ಕೂಡ ಫೈನಲ್ ಆಗಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಹಳೆಯ ಮುಖಗಳಿಗೆ ಅವಕಾಶ ಕೊಡೋದು ಬೇಡ, ಹೊಸ ಮುಖಗಳಿಗೆ ಅವಕಾಶ ಕೊಡೋಣ, ಯಾರು ಯುವ ನಾಯಕರಿದ್ದಾರೆ ಅವ್ರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಿ ಅನ್ನುವಂತ ಒಂದು ಸಲಹೆಯನ್ನ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ರು. ಆ ಒಂದು ಸಲಹೆ ಆಧಾರದ ಮೇಲೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವರ ಸದಾಶಿವನಗರದಲ್ಲಿ ಇರ್ತಕ್ಕಂಥ ನಿವಾಸಕ್ಕೆ ಭೇಟಿ ನೀಡಿ ಅವ್ರನ್ನ ಮಾತುಕತೆ ನಡೆಸಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಪಟ್ಟಿಯಲ್ಲಿ ಕೆಲವೊಂದಷ್ಟು ಬದಲಾವಣೆ ಹಾಗೂ ಕೆಲವೊಂದಷ್ಟು ಹೆಸರುಗಳನ್ನ ಸೇರಿಸುವುದು ಮತ್ತು ಕೆಲವೊಂದು ಹೆಸರುಗಳನ್ನ ಕೈ ಬಿಡೋದು, ಅದು ಕೂಡ ಪ್ರಮುಖವಾಗಿ ಖರ್ಗೆ ಅವ್ರ ಜೊತೆ ಮುಕ್ತವಾಗಿ ಸಮಾಲೋಚನೆ ಮಾತನಾಡಿದ್ದಾರೆ. ಈಗ ಎಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಅಗತ್ಯ ಬಿದ್ರೆ ವರಿಷ್ಠರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಇಫ್ ಇನ್ ಕೇಸ್ ಏನಾದ್ರು ಅಗತ್ಯ ಇದ್ರೆ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ಗೆ ಪುಲಾವ್ ನೀಡುವಂತ ಒಂದು ಸಾಧ್ಯತೆ ಇದ್ರೆ, ಇದನ್ನು ಹೊರತುಪಡಿಸಿ ಜುಲೈ 24ರಂದು ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರೇ ಸ್ವತಃ ರಾಜ್ಯಕ್ಕೆ ಆಗಮಿಸಿರೋದ್ರಿಂದ ಅವತ್ತು ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಒಂದು ಸಸ್ಪೆನ್ಸ್ಗೆ ಬ್ರೇಕ್ ಹಾಕಲಾಗುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಹೀಗಾಗಿ ಜುಲೈ 24 ಒಳಗೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಸಚಿವ ಸಂಪುಟ ವಿಸ್ತರಣೆ ಊಹಾಪೋಹ ಆಯಿತು, ಜೊತೆಗೆ ಒಂದಷ್ಟು ದೊಡ್ಡ ಪ್ರಶ್ನೆ ಆಗಿತ್ತು. ಆ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಒಂದು ಕೆಲಸ ಹೈಕಮಾಂಡ್ ನಾಯಕರಿಂದ ಆಗುತ್ತೆ. ಹೀಗಾಗಿ ಪಟ್ಟಿಯೊಂದಿಗೆ ಕೆಲವೊಂದಷ್ಟು ಹೆಸರುಗಳನ್ನ ಸೇರ್ಪಡೆ ಮಾಡಿಕೊಂಡು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಏನಾದ್ರು ಮಾತುಕತೆ ನಡೆಸಿ ಅಗತ್ಯ ಬಿದ್ರೆ ನಾಳೆ ಅಥವಾ ನಾಡಿದ್ಮೇಲೆ ಪಟ್ಟಿ ರಿಲೀಸ್ ಮಾಡ್ಬೋದು, ಅಥವಾ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿ ಅಲ್ಲಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಅಲ್ಲಿ ಪ್ರಮುಖವಾಗಿ ಈ ಒಂದು ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿದ್ರೆ. ಹಾಗಾಗಿ ಎಲ್ಲಾ ಆಕಾಂಕ್ಷಿಗಳು ಕೂಡ ದೆಹಲಿಯ ಒಂದು ಬೆಳವಣಿಗೆ ಬೆಳೆ ಕಣ್ಣಿಟ್ಟಿರುವಂತದ್ದು ಏನಾಗಬಾರ್ದು ಅನ್ನುವಂತ ಒಂದು ಪ್ರಶ್ನೆ ಕೂಡ ಅವರು ಕೂಡ ಕಾಡ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.